ಸರ್ ತುಮಕೂರಲ್ಲಿ ಸಿದ್ಧಗಂಗಾ ಮಠದಲ್ಲಿ ಚಿಕ್ಕ ಬುದ್ಧಿಯವರವರಲ್ಲ ಈಗ ಅಟ್ ಪ್ರೆಸೆಂಟು. ಓಕೆ. ಅವ್ರಿಗೆ ಸರ್ ನಮ್ಮಲ್ಲೇ ಅವ್ರಿಗೆ ಅಡುಗೆ ಮಾಡಿ ಊಟ ಬಡಿಸೋದು. ಕಿಲೋಮೀಟ್ರ್ ತಾರಾ ಮೇಡಮ್ ಅವ್ರು ಕೊಟ್ಟಿದ್ದೀವಿ. ನನಗೆ ಜ್ಞಾಪನ ಬರೋಂಗೆ ಹೇಳ್ತೀನಿ ಸರ್. ಸಂಡೂರು ಶಾಸಕರು ಅನಿಲ್ ನಾಡು ಅವ್ರು ತೊಗೊಂಡಿದ್ದಾರೆ. ಶಿವರಾಜ್ ಕುಮಾರ್ ಬೊಮ್ಮಾಯಿ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾರಲ್ಲ ಅವ್ರು ತೊಗೊಂಡಿದ್ದಾರೆ. ಕಲಾಮಾಧ್ಯಮದವರು ತೊಗೊಂಡಿದ್ದಾರೆ. ಸರ್ ಈ ಗ್ಯಾಸ್ ಥರನೇ ಬರ್ತದೆ ಫುಲ್ಲು? ಹೌದು ಪ್ರೆಷರ್ ಆಗಿ ಬರುತ್ತೆ ಸರ್. ಆ್ಯಕ್ಚುಲಿ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಿದ್ರೆ ತಾಮ್ರದ ದಂಡೆಲೆ ಸೌದೆ ಒಲೆಯಲ್ಲೇ ಕಾಯಿಸಿ ಮಕ್ಕಳಿಗೆ ನೀರು ಉಯ್ಬೇಕು, ಸ್ನಾನ ಮಾಡಿಸ್ಬೇಕು. ಬಟ್ ಈ ಸಿಟಿಲಿ ಇಲ್ಲಿ ಸರ್ ಎಲ್ಲ ಸಿಗುತ್ತೆ? ಸರ್ ನಮಸ್ಕಾರ. ಆ್ಯಕ್ಚುಲಿ ನಿಮ್ಮದು ಸೌದೆ ಒಲೆ ತುಂಬ ವಿಶೇಷ ಅಂತ ಕೇಳ್ಪಟ್ವಿ ಮೈಸೂರಲ್ಲಿ. ಹೌದು ಸರ್. ಸೊ ಸರ್ವಿಸಲ್ಲಿ ಹೆಂಗೆ ಕೊಡ್ತಾ ಇದ್ದೀರಾ, ಏನೆಲ್ಲ ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ನಮಸ್ಕಾರ. ನಾವು ಭಾನುಪ್ರಕಾಶ್ ಅಂತ ಸೂರ್ಯ ಸೌದೆ ಒಲೆ ಓನರು. ನಾವು ನಿಮಗೆ ನಮ್ಮ ಒಲೆಗಳನ್ನ ಪರಿಚಯ ಮಾಡ್ಕೊಡೋಕ್ಕೆ ಅಂತೇಳಿ ನಿಮ್ಮನ್ನ ಕರ್ಕೊಂಡ್ಬರ್ತಿದ್ದೀವಿ. ನಿಮಗೂ ಧನ್ಯವಾದ. ನಾವು ಇಷ್ಟು ದಿನ ನಿಮಗೆ ಗೋಡನಲ್ಲಿ ಮಾಡಿ ತೋರಿಸ್ತಾ ಇದ್ವಿ. ಜನಗಳು ಕೇಳ್ತಿದ್ರು, ಓಕೆ, ನೀವು ಎಲ್ಲೆಲ್ಲಿ ಕೊಟ್ಟಿದ್ದೀರಾ ಹೋಟ್ಲುಗಳಿಗೆ ಅಲ್ಲಿ ತೋರಿಸಿ ಸರ್, ನಮ್ಗೆ ಆಗ ಕನ್ಫರ್ಮ್ ಆಗುತ್ತೆ. ಆಗ ನಮಗೆ ಮನವರಿಕೆ ಆಗುತ್ತೆ ನೀವು ಯಾವ ಥರ ಉರಿತಾರೆ, ಯಾವ ಥರ ಹಚ್ಚೋದು, ಏನು ಮಾಡ್ತಾರೆ ಎಲ್ಲ ಯಾವ ಥರ ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿದ್ದೀನಿ. ಇದು ಬಂದು ನರಸೀಪುರ ರೋಡು ನಾಡ್ನಹಳ್ಳಿ ಅಂತ ಹೇಳ್ಬಿಟ್ಟು, ನಾಡ್ನಹಳ್ಳಿ ವಲ್ಲಭಾಯಿ ಪಟೇಲ್ ನಗರ. ಇದು ಮಾದೇಶ್ವರ ಕ್ಯಾಂಟೀನ್ ಅಂತ ಹೇಳ್ಬಿಟ್ಟು. ಸರ್ ಇಲ್ಲಿ ನಾವು ಕೊಟ್ಟಿದ್ದೀವಿ ಒಲೆಗಳನ್ನ, ಅದನ್ನು ಲೈವ್ ಆಗಿ ಹಚ್ಚಿ ತೋರಿಸ್ತಾರೆ. ನಮ್ಮ ಓನರೇ ಮಾತಾಡ್ತಾರೆ ನೋಡಿ ಈಗ. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸರ್ ಕುಮಾರ್. ಓಕೆ ಸರ್, ನೀವು ಎಷ್ಟು ವರ್ಷ ಮಾಡ್ತಾ ಇದ್ದೀರಿ ಹೋಟೆಲು? ಸರ್ ಇದು 4 ವರ್ಷದಿಂದ ಮಾಡ್ತಾ ಇದ್ದೀವಿ. ಮತ್ತು ಇವ್ರು ಯಾವಾಗ ನಿಮ್ಮ ಪರಿಚಯ ಅದ ಸರ್? ಸರ್ ಇವರು 6 ತಿಂಗಳಿಂದ ಈಗ ರೀಸೆಂಟಾಗಿ ಕೊಟ್ಟರು ನಮಗೆ. ಇದರ ಅನುಕೂಲ ನಮಗೆ ಡೈಲಿ ಒಂದೂವರೆಯಿಂದ 2 ಗ್ಯಾಸು ಯೂಸ್ ಆಗ್ತಾ ಇತ್ತು ಸರ್. ಓಕೆ. ಇದು ಒಂದು 150 ರೂಪಾಯಿ 180 ರೂಪಾಯಿ ನಮ್ಗೆ ಸೌದೆನಲ್ಲಿ ಯೂಸ್ ಆಗ್ತಾ ಇದೆ. ಇದನ್ನ ಯೂಸ್ ಮಾಡೋ ಮೆಥಡು ಭಾಳ ಈಸಿಯಾಗಿದೆ. ಸರ್ ತೋರಿಸ್ಕೊಡಿ ಸರ್, ಆಮೇಲೆ ನೋಡೋಣ ಯಾವ ಥರ. ನೋಡಿ ಸರ್, ಇದನ್ನ ಕ್ಲಾತಲ್ಲಿ ಹಿಂಗೆ ಇಟ್ಕೊಂಡು ಇದನ್ನ ರಿಮೂವ್ ಮಾಡೋದು ಸರ್. ರಿಮೂವ್ ಆದಾಗ ಸೌದೆ ಹಾಕೋದು. ಗ್ಲೌಸು ಅವರೇ ಕಂಪ್ನಿಯಿಂದ ಕೊಟ್ಟಿದ್ದಾರೆ. ಓಕೆ, ಯೂಸ್ ಮಾಡೋಕ್ಕೆ ನಮ್ಮ ಹೆಲ್ತ್ಗೆ ಯಾವುದೇ ಆದಂಥ ಹಾನಿ ಆಗಬಾರ್ದು ಅಂತೇಳಿ ರಿಮೂವ್ ಮಾಡಿದ ನಂತರ ಸೌದೆ ಹಾಕಬೇಕು ಸರ್. ಸ್ಮಾಲ್ ಸೈಜು, ದೊಡ್ಡದು ಹಾಕಂಗಿಲ್ಲ. ಈ ಥರ ಒಳಗಡೆಗೆ ಪೀಸ್ ಹಾಕಬೇಕು. ಈ ರೀತಿ ಹಾಕಬೇಕು. ಇದು ಒಂದು 6 to 8 ಪೀಸ್ ಆದರೆ ಸಾಕು ಸರ್. ಈ ಸೌದೆ ತುಂಬಿದ ಮೇಲೆ ಸರ್ ಮತ್ತೆ ಪುಷ್ ಮಾಡಬೇಕು ಸರ್, ಒಳಗಡೆ ತಳ್ಳಿಬಿಡ್ಬೇಕು. ಕಂಟ್ರೋಲ್ ಸರ್ ಅದು? ಕಂಟ್ರೋಲ್ ಸರ್, ಇದು ಕಂಟ್ರೋಲ್. ಇದು ಓಕೆ, ಇದು ಪವರ್ ಕನೆಕ್ಷನ್ ಇರುತ್ತೆ? ಪವರ್ ಕನೆಕ್ಷನ್ ಇರುತ್ತೆ. ಎಷ್ಟು ನಿಮಿಷ ಬೇಕಾಗುತ್ತೆ ಸರ್ ಇದೊಂದು ನೀರು ಈಗ ಕಾಯೋದಕ್ಕೆ? ಸರ್ ಒಂದು 6 to 8 ಮಿನಿಟ್ಸಲ್ಲಿ ಕಾಯುತ್ತೆ ಸರ್ ವಾಟ್ರು. 8 ನಿಮಿಷಕ್ಕೆಲ್ಲ ಕಾಲು ಬಿಡುತ್ತೆ? ಇಷ್ಟು ನೀರು? ಪ್ರೆಷರ್ ಇದೆ ಸರ್, ಪ್ರೆಷರ್ ಇದೆ, ಪ್ರೆಷರ್ ಇದೆ. ಓಕೆ, ಇಷ್ಟು ನೀರು 8 ನಿಮಿಷಕ್ಕೆಲ್ಲ ಕಾಯ್ತು. ಆಲ್ರೆಡಿ ಬಾಯ್ಲ್ ಆಗಿರೋ ನೀರು ಅದು ಆ್ಯಕ್ಚುಲಿ? ಇಲ್ಲ ಸರ್, ಈಗ ಬಾಯ್ಲ್ ಆಗ್ತಾ ಇರೋದು ಸರ್. ಓಕೆ ಓಕೆ ಓಕೆ. ಸರ್ ಈ ಗ್ಯಾಸ್ ಥರನೇ ಬರ್ತದೆ ಫುಲ್ಲು? ಹೌದು ಸರ್, ಪ್ರೆಷರ್ ಆಗಿ ಬರುತ್ತೆ ಸರ್. ಇದು ರೈಸ್ ಎಲ್ಲ ಮಾಡಿದ್ದೀವಿ, ಇಲ್ಲಿ ರೈಸ್ ಮಾಡಿದ್ದೀವಿ. ಓಕೆ. ರೈಸು, ಸಾಂಬಾರು, ರಸಮ್ಮು. ದೊಡ್ಡ ತಪ್ಪಲೆಗಳೆಲ್ಲ ಮಾಡ್ಬೋದು ನೀವು? ಹೌದು ಸರ್, ದೊಡ್ಡದು ಯೂಸ್ ಮಾಡ್ಬೋದು ಸರ್. ಇದು ನೀವು ಇದೊಂದೇ ತೊಗೊಂಡಿದ್ದು ಬೇರೆ ಬೇರೆ ಸೈಜ್ಗಳೆಲ್ಲ ತೊಗೊಂಡಿದ್ದೀರಾ ಇಲ್ಲಿ ಸರ್? ಇವ್ರ ಹತ್ರ ಇದೊಂದೇ ಸೈಜ್ ಸಾಕಾಗುತ್ತೆ ಎಲ್ಲದಕ್ಕೂ? ಇದೊಂದೇ ಸೈಜ್ ಎಲ್ಲದಕ್ಕೂ ಸಾಕಾಗ್ತದೆ ಸರ್. ಕಮರ್ಷಿಯಲ್ ಮಾಡ್ಬೋದು, ಕಮರ್ಷಿಯಲ್ ಆರಾಮ್ಸೆ ಮಾಡ್ಬೋದು. ಇದು ನಮಗೆ ಭಾಳ ಹೆಲ್ಪ್ ಆಗ್ತಾಯಿದೆ. ಚಿಕ್ಕ ಪಾತ್ರೆಯಿಂದ ಹಿಡಿದು ದೊಡ್ಡ ಪಾತ್ರೆ, ರೈಸ್ ಪಾತ್ರೆಯಿಂದ ಹಿಡಿದು ಎಲ್ಲ ರೀತಿ ಸಾಂಬಾರು, ರಸಮ್ಮು, ರೈಸು ಮತ್ತು ಬಿಸಿನೀರು ಎಲ್ಲ ಇಟ್ಕೊಂಡು ನಾವು ಇಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ. ಇದರ ಹೆಲ್ಪ್ ಭಾಳ ಚೆನ್ನಾಗಿದೆ ಸರ್. ಇನ್ನೊಂದು ಇದೇ ಸೈಜಲ್ಲಿ ಚಿಕ್ಕ ಸೈಜ್ ಬರುತ್ತೆ ಸರ್. ಅದು ಈ ವೀಕೆಂಡಲ್ಲಿ ಬರುತ್ತೆ ಸರ್, ಒಂದು 3-4 ದಿನದಲ್ಲಿ ಬರುತ್ತೆ ಅದು. ಅಂದರೆ ಈ ಪ್ರಾಡಕ್ಟ್ ಚೆನ್ನಾಗಿದೆ ಸರ್ವಿಸ್ ಅಂತೇಳಿ ಇನ್ನೊಂದು? ಹೌದು ಸರ್, ಇದು ಪ್ರಾಡಕ್ಟ್ ಚೆನ್ನಾಗಿರೋದಕ್ಕೆ ಇನ್ನೊಂದನ್ನ ನಾವು ಆರ್ಡರ್ ಮಾಡಿರೋದು. ಎಷ್ಟು ದಿನ ಆಯ್ತು ತೊಗೊಂಡು ನೀವು? ಸರ್ ಇದು ತಗೊಂಡು 6 months ಆಯ್ತು ಸರ್. ಈ ಸರ್ವಿಸ್ ಬರೋದು ಅದೇನು ಸಮಸ್ಯೆ ಇಲ್ವಾ? ಸರ್ವಿಸ್ ಏನು ಸಮಸ್ಯೆ ಇಲ್ಲ ಸರ್, ಆರಾಮ್ಸೆ ಫ್ಯಾನ್ ಇದೆ. ನಮಗೆ ಯಾವ ರೀತಿ ಕಂಟ್ರೋಲು ಲೋ ಆ್ಯಂಡ್ ಹೈ ಮಾಡ್ಕೊಂಡು ಇದನ್ನು ಯೂಸ್ ಮಾಡ್ಬೋದು ಸರ್. ಸರ್ ನೀವು ಆಲ್ರೆಡಿ ಹೋಟೆಲ್ ಹತ್ರ ಹೇಳಿದ್ರಿ, ಸೊ ಇನ್ನೊಂದು ಯಾವುದೋ ಅಂಡೆ ಒಲೆ ತಾಮ್ರದ ಇದೆ, ಅದನ್ನು ತೋರಿಸ್ತೀನಿ ಅಂತ ಹೇಳಿ. ಅದೇ ನಾವು ನಿಮಗೆ ಹಳೆ ಕಾಲದಲ್ಲಿ ಏನು ನಮ್ಮ ತಾತನ ಕಾಲ ಅಜ್ಜಿನ ಕಾಲದಲ್ಲೆಲ್ಲ ನೀವು ತಾಮ್ರದ ಅಂಡೆಲೆ ಸ್ನಾನ ಮಾಡ್ತಿದ್ರಿ. ಇವಾಗ ಜನಗಳು ಏನು ಮಾಡಿದ್ದಾರೆ, ಸೋಲಾರ್ ಬಂತು, ಗೀಸರ್ ಬಂತು ಅಂತೇಳಿ ಅದೆಲ್ಲ ಬಿಟ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಿದ್ರೆ ತಾಮ್ರದ ಅಂಡೆಲೆ ಸೌದೆ ಒಲೆಯಲ್ಲೇ ಕಾಯಿಸಿ ಮಕ್ಕಳಿಗೆ ನೀರು ಉಯ್ಬೇಕು, ಸ್ನಾನ ಮಾಡಿಸ್ಬೇಕು. ಬಟ್ ಈ ಸಿಟಿಲಿ ಇಲ್ಲಿ ಸರ್ ಎಲ್ಲ ಸಿಗುತ್ತೆ? ಸಿಗ್ತಾದ್ರೆ ನಮ್ಮ ಹತ್ರ ಸಿಗುತ್ತೆ, ನಮ್ಮ ಹತ್ರ ತಗೊಳ್ಳಿ. ಓಕೆ, ತೋರಿಸ್ಕೊಡಿ ಸರ್ ಯಾವ ಥರ. ನೋಡಿ, ಇದು ನಾವು ಹೊಸದಾಗಿ ಕಲೆಕ್ಷನ್ ತಗೊಂಡಿದ್ದೀವಿ. ಇಲ್ಲಿ ಬಾಲ್ವಾಲ್ ಇದೆ ನೋಡಿ, ಇಲ್ಲಿ ಬಾಲ್ವಾಲ್ ಇದೆ. ಹಿಂಗೆ ಹಮ್ಕಿದ್ರೆ ನೀರು ಬರುತ್ತೆ ಟ್ಯಾಂಕಿಂದ, ಹಿಂಗೆ ಬಿಟ್ರೆ ಸಾಕು, ಕಮ್ಮಿ ಆಗುತ್ತೆ. ಇದು ಕಾಯುತ್ತೆ, ಈ ಒಲೆಯಲ್ಲಿ ಕಾಯುತ್ತೆ. ಓಕೆ, ಈ ಒಲೆಯಲ್ಲಿ ಕಾಯುತ್ತೆ. ನಾವೀಗ ಹೊಸ ವಿಧಾನ ಮಾಡಿದ್ದೀವಿ. ಬರೀ ಇನ್ನರ್ ಚೇಂಬರ್ ಮಾತ್ರ ತಗೊಂಡೋಗಿ ಈ ಥರ ಕೆಂಡ ಚೆಲ್ಲಂಗೆ ಮಾಡಿದ್ದೀವಿ. ಇದು ಈಗ ಹೋಟೆಲ್ಗೂ ಸಹ ಆಗುತ್ತೆ ಮತ್ತು ಮನೆಗೂ ಸಹ ಆಗುತ್ತೆ. ನಮ್ಮ ಗೋಡನಲ್ಲಿ ಹೋದಾಗ ನಿಮಗೆ ಹಚ್ಚಿ ತೋರಿಸ್ತೀನಿ. ಇನ್ನೂ ಈ ಥರ ಬೇರೆ ಏನಾದರೂ ಪ್ರಾಡಕ್ಟ್ಸ್ ಇದೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಇನ್ನೂ ಪ್ರಾಡಕ್ಟ್ಸ್ ಏನೇನಿದೆ ಅಂತಂದರೆ
ನೋಡಿ ನಮ್ಮ ಹತ್ರ ಇಡ್ಲಿ ಪಾತ್ರೆ ಇದೆ ಸರ್, ಸ್ಟೀಲ್ ಇಡ್ಲಿ ಪಾತ್ರೆ 21 ಇಡ್ಲಿ ಇದು ಒಂದು ತಟ್ಟೆ ಇಡ್ಲಿ, 20 ಚಿಕ್ಕ ಇಡ್ಲಿ. ಸೊ ಒಂದರಲ್ಲಿ ಮಲ್ಟಿಪಲ್ ಇಲ್ಲಿ ಕೆಳಗಡೆ ನೀರು ಹಾಕೊಳ್ಳೋದು. ಓಕೆ. ನಾವು ಗ್ಯಾಸ್ ಸ್ಟವ್ ಮೇಲೆ ಬೇಕಾದ್ರೆ ಇಡ್ಬೋದು, ಮತ್ತು ನಮ್ಮ ಒಲೆ ಮೇಲೆ ಬೇಕಾದ್ರೆ ಇಡ್ಬೋದು. ಅದಾದಮೇಲೆ ನಿಮಗೆ ಪಕ್ಕದಲ್ಲಿ ಇರೋಂಥದ್ದು ಬಾರ್ಬಿಕ್ಯೂ. ಇದು ಪುಲ್ಕ ಚಪಾತಿ ಕೂಡ ಮಾಡ್ಬೋದು, ಒಳಗಡೆ ಫಿಶು ಚಿಕನ್ ಕೂಡ ಇಟ್ಟು ಮಾಡ್ಬೋದು. ಓಕೆ, ವೆಜ್ ನಾನ್ ವೆಜ್ ಏನು ಬೇಕಾದ್ರೂ ಮಾಡ್ಬೋದು. ಕಾಯಿ ತುರಿಯೋ ಮಿಷಿನು ಕಾಪರ್ ವೈಂಡಿಂಗ್ ಕಾಯಿಲ್ 1 ಇಯರ್ ವ್ಯಾರಂಟಿ ಮೋಟರ್ಗೆ. ಮತ್ತೆ ನಿಮಗೆ ಇದರಲ್ಲಿ ಫಾಸ್ಟಾಗಿ ಕಾಯಿ ತುರಿಬೋದು, ಗಂಟೆಗೆ 50 ಕಾಯಿ ತುರಿಬೋದು. ಇದು ಹೋಟೆಲ್ಗೂ ಸಹ ಬಳಸ್ಬೋದು, ಮನೆಗೂ ಸಹ ಬಳಸ್ಬೋದು. ಇದೇನು ಸರ್ ಪ್ರೈಸು? ಸರ್ ಇದು 3500 ರೂಪಾಯಿ ಇದೆ. ಇದಕ್ಕೂ ನಾವು ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಸರ್ ಗ್ರಿಲ್ಲು 800 ರೂಪಾಯಿ ಇದೆ. ಓಕೆ. ಸರ್ ಇಡ್ಲಿದು 3500 ರೂಪಾಯಿ ಇದೆ. ಮತ್ತು ಇದನ್ನು ಕೂಡ ಕಮ್ಮಿ ಮಾಡಿಕೊಡ್ತೀವಿ. ಮತ್ತು ನಾವು ಕಮರ್ಷಿಯಲ್ ಒಲೆಗಳಿಗೆ ಈ ಥರ ಗ್ಲೌಸ್ಗಳು ಕೂಡ ಕೊಡ್ತೀವಿ. ಚಾರ್ಜಸ್ ಏನಾದ್ರು ಮಾಡ್ತೀರಾ ಸರ್? ಇಲ್ಲ, ಫ್ರೀ ಕಾಸ್ಟ್. ಓಕೆ. ಯಾರು ಸ್ಟವ್ ತಗೋತೀರೋ ಅವ್ರಿಗೆ ಸೇಫ್ಟಿ ಪರ್ಪಸ್ ಕೊಡ್ತೀವಿ. ನಿಮ್ಗೆ ಹೇಳ್ದಂಗೆ ಅವರು ಹೋಟ್ಲವ್ರು ಹೇಳಿದ್ರು ನೋಡಿ, ಒಂದು ಚಿಕ್ಕದು ಕಮರ್ಷಿಯಲ್ ಚಿಕ್ಕದು ತಗೋಬೇಕು 9500 ರೂಪಾಯಿದು ಅಂತ. ನೋಡಿ ಇದೇ ಒಲೆ ನಮ್ದು 9500 ರೂಪಾಯಿದು. ಇದು ನೋಡಿ ಇನ್ನರ್ ಚೇಂಬರ್ ಮಾತ್ರ ತೆಗೆದು ಇದು ಚೆಲ್ಲಂಗ್ ಮಾಡಿದೀವಿ. ಎಲ್ಲೂ ನಿಮ್ಗೆ ಹೊರಗಡೆ ಎಲ್ಲ ಇದು ಅಷ್ಟೇ ಸರ್, 25 kg ಕೆಪಾಸಿಟಿದು ಹೊರಗಡೆ 33,000 ಐತೆ. ನಮ್ಮ ಹತ್ರ ಬರೀ 9500 ರೂಪಾಯಿ. ಸ್ಟೀಲು 304 ಅಲ್ಲಿ ಮಾಡ್ತೀವಿ. ಇದು ಸರ್ ಆಕ್ಚುಲಿ ಒಂದು 3 ವರ್ಷ ಬಾಳಿಕೆ ಬರುತ್ತೆ. ವಾರಂಟಿನೂ ಇದೆ. ಇದರಿಂದ ನಿಮ್ಗೆ ಸಾಕಷ್ಟು ದುಡ್ಡು ಉಳಿತಾಯ ಆಗುತ್ತೆ ಸರ್. ಒಬ್ಬ ಮನುಷ್ಯ ಒಂದು ಸಿಲಿಂಡರ್ ಖರ್ಚು ಮಾಡ್ತಾ ಇದ್ದಾನೆ ಅಂದ್ರೆ ನಮ್ ಸೌದೆ ಖರ್ಚಾಗೋದು ಬರೀ 100 ರೂಪಾಯಿ, 900 ರೂಪಾಯಿ ದುಡ್ಡು ಉಳಿತದೆ. 300 ದಿನ ಕೆಲಸ ಮಾಡ್ತಾನೆ ಅನ್ಕೊಳ್ಳಿ, ವರ್ಷಕ್ಕೆ 365 ದಿನ. 300 ದಿನ ಕೆಲಸ ಮಾಡಿದ್ರೆ ಅವ್ರಿಗೆ ದಿವಸ 900 ರೂಪಾಯಿ ಅಂದ್ರೆ ಒಂದು 3 ಲಕ್ಷ ಚಿಲ್ಲರೆ ದುಡ್ಡು ಉಳಿತದೆ ಸರ್. ಮತ್ತೆ ಹೆಲ್ತ್ ಅಂತ ನೋಡಿದಾಗಲೂ ಕೂಡ ಸೌದೆ ಒಲೆ ಊಟ ತುಂಬಾ ಹೋಟ್ಲವರೆಲ್ಲ ನೋಡಿ GST ಎಲ್ಲ ಬಂದ್ಬಿಟ್ಟು ಹುಡುಗರು ಸಂಬಳ ಎಲ್ಲ ಜಾಸ್ತಿ ಆಗ್ಬಿಟ್ಟು ಹೋಟ್ಲವ್ರ ಕಷ್ಟ ಹೋಟ್ಲವ್ರಿಗೆ ಗೊತ್ತು. ಅವ್ರು ಬದುಕೋದು ಬಹಳ ಕಷ್ಟ ಆಗ್ಬಿಟ್ಟಿದೆ. ನೀವು ಯಾವಾಗ ಇದರಲ್ಲಿ ದುಡ್ಡು ಉಳಿಸ್ಕೊಂತೀರೋ ಆವಾಗಲೇ ನೀವು ಹೋಟ್ಲ್ ಮೇಂಟೈನ್ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರಿಗೂ ಏನು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದ್ರೆ, ನೀವು ದುಡ್ಡು ಉಳಿತಾಯ ಮಾಡಬೇಕಿದ್ರೆ ನೀವು ಸೌದೆ ಒಲೆಗೆ ಹೋಗ್ಬೇಕು. ಸೌದೆ ಒಲೆ ಮೊರೆ ಹೋದ್ರೆ ಮಾತ್ರ ನೀವು ದುಡ್ಡು ಉಳಿತಾಯ ಮಾಡಕ್ ಸಾಧ್ಯ. ಅದನ್ನ ನಾನು ಈ ವಿಡಿಯೋದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್. ನೆಕ್ಸ್ಟ್ ಸರ್, ಈಗ ನಾವು ಮನೆಗೂ ಕೂಡ ಮಾಡಿದೀವಿ ಸ್ಟೀಲ್ದು. ಇದರಲ್ಲಿ ಯಾವ ತರ ಕ್ವಾಲಿಟಿ ಮಾಡಿದೀವಿ ಅಂದ್ರೆ ನೋಡಿ, ಇದರಲ್ಲೂ ಅಷ್ಟೇ ಇನ್ನರ್ ಚೇಂಬರ್ ಮಾತ್ರ ತೆಗೆದು ಕೆಂಡ ಈಚೆ ಚೆಲ್ಲಂಗ್ ಮಾಡಿದೀವಿ. ಇಲ್ಲೇ ಸೈಡಲ್ಲಿ ಇಟ್ಬಿಡ್ಬೋದು ಸರ್. ಮತ್ತೆ ನಾವು 2 mm ಥಿಕ್ನೆಸ್ ಎಕ್ಸ್ಟ್ರಾ ಪ್ಲೇಟ್ ಒಂದು ಲೇಸರ್ ಕಟಿಂಗ್ ಮಾಡಿಸಿ ಇದ್ರ ಮೇಲೆ ಕಟ್ಟಿದೀವಿ ಸರ್. ಏನು ಯೂಸ್ ಸರ್ ಅದು? ಸರ್ ಇದು ತೂತ್ ಬೀಳುತ್ತೆ ಅಂತ ಕಂಪ್ಲೇಂಟ್ ಇತ್ತು ನಮಗೆ. ಓಕೆ. ಬಿಫೋರ್ ಆಗ ನಾವೇನ್ ಮಾಡಿದ್ವಿ, ಸ್ವಲ್ಪ ನಾವು ಅಪ್ಗ್ರೇಡ್ ಆದ್ವಿ. ಬೆಟರ್ ಅಲ್ವೇ? ಆಗ ನಾವು ಇದನ್ನ ತೆಗೆದ್ಬಿಟ್ಟು ಇಲ್ಲಿ ವೆಲ್ಡಿಂಗ್ ಮಾಡಿಸ್ತು ಸರ್. ಆವಾಗ ಇದು ಈ ಪ್ರಾಬ್ಲಮ್ ಎಲ್ಲ ನಿಂತಿದೆ. ಮಿನಿ ಹೋಟೆಲ್ಗಳಿಗೆ ರೋಡ್ ಸೈಡ್ ಅಲ್ಲಿ ಫುಟ್ಪಾತ್ ಅಲ್ಲಿ ಈ ಪಾನಿಪುರಿ ಗಾಡಿ ಗೋಬಿ ಮಾಡೋರು ಅಂತವ್ರಿಗೆಲ್ಲ ತುಂಬಾ ಉಪಯೋಗ ಆಗುತ್ತೆ ಸರ್. ಈ ಬ್ಯಾಟ್ರಿ ಕೊಡ್ತೀವಲ್ಲ, 2 ಅವರ್ ಚಾರ್ಜ್ ಮಾಡಿದ್ರೆ 10 ದಿವಸ ಬರುತ್ತೆ. ಇಲ್ಲಿ ಚಾರ್ಜಿಂಗ್ ಅಡಾಪ್ಟರ್ ಇಂದ ಇಲ್ಲಿ ಚಾರ್ಜ್ ಮಾಡೋದು. ಸರ್ ಇದು ಎಲ್ಲ ಕಡೆ ಸಿಗುತ್ತೆ, ನಿಮ್ಮ ಹತ್ರ ಮಾತ್ರ ಸಿಗುತ್ತೆ? ಬ್ಯಾಟ್ರಿ ಎಲ್ಲ ಕಡೆ ಸಿಗುತ್ತೆ, ಬ್ಯಾಟ್ರಿ ಎಲ್ಲ ಕಡೆ ಸಿಗುತ್ತೆ, ವೈರ್ ಮಾತ್ರ ನಮ್ಮ ಹತ್ರ ಸಿಗೋದು. ಓಕೆ. ಇದು ಬಿಟ್ರು ನೆಕ್ಸ್ಟ್ ಮಾಡಲು ಸರ್, ಅದು ಸೂರ್ಯ ಸೌದೆ ಒಲೆ ಅಂತ ಹೇಳ್ಬಿಟ್ಟು ಸರ್. ಇದು ಅವಾಗಲೇ ಕೇಳೋಣ ಅನ್ಕೊಂಡೆ ಸರ್, ತುಂಬಾ ಪ್ರೀಮಿಯಂ ಕ್ವಾಲಿಟಿ ಕಾಣ್ತಿದ್ದು. ಸ್ಟಾರ್ಟಿಂಗ್ ಮಾಡಿದ್ವಿ ಅದು ಸರ್. ನಮ್ಮ ಸೂರ್ಯ ಸೌದೆ ಒಲೆಗೆ ಈಗ ತುಂಬಾ ಭಯಂಕರ ಆಫರ್ ಇದೆ. 2800 ರೂಪಾಯಿ ಮಾಡ್ತಿದ್ವಿ, ಈಗ 400 ರೂಪಾಯಿ ಡಿಸ್ಕೌಂಟ್ ಇದೆ. ಅದಕ್ಕೆ ಯಾವ ತರ ಸರ್ 400 ರೂಪಾಯಿ ಡಿಸ್ಕೌಂಟ್ ಬರ್ತದೆ? 2800 ಇದೆ, 2400 ರೂಪಾಯಿ ಕೊಡ್ತೀವಿ. ಯಾರ್ಯಾರಿಗೆ ಅಂದ್ರೆ BPL ಕಾರ್ಡು SSP ಅಂತೋದೆಯಾ ಯಾರ ಹತ್ರ ಇದೆಯೋ ಅವ್ರಿಗೆ ನಾವು ಒಳ್ಳೆ ಆಫರ್ ಕೊಟ್ಟಿದ್ದೀವಿ. ಮತ್ತು ಇದರಲ್ಲಿ ನಿಮಗೆ ಒಂದು 40 ಲೀಟರ್ ಗಂಟ ನೀರು ಬಿಸಿ ಮಾಡ್ಬೋದು. ರೋಡ್ ಸೈಡು ಬೋಂಡಾ ಬಜ್ಜಿ ಅವ್ರಿಗೆಲ್ಲ ಮಾಡ್ಬೋದು. ಆ ಬೋಲ್ ಬಂದು ಅರ್ಕ ಪ್ಲೇಸ್ ಕಬ್ಬಣ 2 ಮಿಕ್ಸ್ ಮಾಡಿರ್ತೀವಿ ಒಳಗಡೆ ಉರಿಯಂಥ ಜಾಗ. ಓಕೆ. ಮತ್ತು ಆ ಥರ ರುಬ್ಬ ಕಲ್ಲು ಇದೆ ಸರ್. ಹಾಂ ಸರ್. ಅದು ಮನೆಗೆ ಮಾಡೋಂಥದ್ದು 25,000 ರೂಪಾಯಿ ಆಗುತ್ತೆ ಸರ್ ಅದು. ಓಕೆ. ಹೋಟೆಲ್ಗೆ ಹೋಗುತ್ತಲ್ಲ ಸರ್ ಇದು? ಇಲ್ಲ ಸರ್, ಬರೀ ಮನೆಗೆ ಮಾತ್ರ. ಇದು ಮಿಷಿನಿಂದ ಆಡಿಸೋದು. ನಾವೇನಕ್ಕೆ ಇದನ್ನು ತಂದಿದ್ದೀವಿ ಅಂದರೆ, ಈಗ ಹಳೆ ಕಾಲದಲ್ಲೆಲ್ಲ ಕೈಯಲ್ಲೇ ರುಬ್ಬಿ ಖಾರ ಆಡಿಸ್ತಿದ್ರು ಗೊತ್ತೇ? ಹೌದು. ಸೌದೆ ಒಲೆಲ್ಲೇ ಮಾಡ್ತಿದ್ರು. ಇವಾಗೆಲ್ಲ ಬಿಟ್ಬಿಟ್ರು ಜನ. ಏನಕ್ಕೆ ಬಿಟ್ಬಿಟ್ರು ಅಂದರೆ ಎಲ್ಲ ಫಾಸ್ಟ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಫಾಸ್ಟಾಗಿನೂ ರೋಗನೂ ಫಾಸ್ಟಾಗಿ ಬರ್ತಾ ಇದೆ. ನಿಮಗೆ ಗೊತ್ತಲ್ಲ, ಈಗ 30 ವರ್ಷ 25 ವರ್ಷಕ್ಕೆಲ್ಲನೂ ಶುಗರು BP ಎಲ್ಲ ಕಾಣಿಸ್ಕೊತೈತೆ. ನಮ್ಮ ಪುನೀತ್ ರಾಜ್ಕುಮಾರ್ ಚಿಕ್ಕ ವಯಸ್ಸಲ್ಲೇ 45 ವರ್ಷದಲ್ಲೇ ಪಾಪ ಹಾರ್ಟ್ ಅಟ್ಯಾಕ್ ಸುತ್ತೋದು. ನಾನು ಹೇಳೋದು ಎಲ್ಲಾರ್ದು ಅವ್ರವ್ರಿಗೆ ಇರುತ್ತೆ ಹಣೆ ಬರ. ಆದರೆ ಇರಷ್ಟು ಜನ ಏನಾದ್ರು ಆರೋಗ್ಯವಾಗಿರೋದನ್ನ ಕಲ್ತ್ಕೊಳ್ಳೋಣ. ನಾವು ಸೌದೆ ಒಲೆ ಉಪಯೋಗಿಸೋದ್ರಿಂದ ಇವೆಲ್ಲನೂ ಅವಾಯ್ಡ್ ಮಾಡ್ಕೋಬೋದು. ಯಾಕೆ ನಾವು ಬಿಟ್ಬಿಟ್ಟು ಕಲ್ಲಲ್ಲಿ ಆಡಿಸಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಮಡಿಕೆಯಲ್ಲಿ ಅಡುಗೆ ಮಾಡಿ ಊಟ ಮಾಡೋದು ಬಿಟ್ಟು ಆ ಬಿಟ್ಟಿದ್ರದಿಂದನೇ ತಾನೇ ಎಲ್ಲ ರೋಗಗಳು ಬಂದಿರೋದು. ನೀವು ಅದ್ರ ಮರೇನೆ ಹೋಗಿ ತಿರ್ಗಾ ಈಗ ಹೊಗೆ ಬರ್ದಂಗೆ ಮಾಡಿದೀವಿ. ಮತ್ತೆ ಗ್ಯಾಸ್ ಏನು ಬರುತ್ತೋ ಅದೇ ಪ್ರೆಷರ್ ಬರ್ತಿರೋದು. ಅದೇ ಪ್ರೆಷರ್ ಬರುತ್ತೆ. ಹಚ್ಚಿ ತೋರಿಸಿ ಸರ್ ಈಗ ನಿಮಗೆ. ಸೊ ತೋರಿಸ್ಬಿಡಿ ಸರ್ ನೋಡೋಣ. ಓಕೆ. ಸೌದೆಗಳು ಸಾಮಾನ್ಯ ಅಂಗಡಿಗಳಲ್ಲಿ ಈ ಥರ ಚಿಕ್ಕ ಪೀಸ್ಗಳು ಸಿಗ್ತವೆ ಸರ್. ಓಕೆ. ಇದೇ ನಿಮಗೆ ಒಂದು 20 ನಿಮಿಷ ಉರಿಯುತ್ತೆ ಸರ್. ಗಂಟೆಗೆ ನಿಮಗೆ ಬರೀ 1 kg ಸೌದೆ ಖರ್ಚಾಗೋದು. ಸೌದೆ ಜಾಸ್ತಿ ಖರ್ಚಾಗುತ್ತೆ ಅಂತ ಇಟ್ಕೋಬೇಡಿ. ಮತ್ತೆ ಹಳ್ಳಿ ಜನಗಳಾದ್ರೆ ಅಟ್ಲೀಸ್ಟ್ ಅವ್ರ ಹತ್ರ ಯಾವ ಸೌದೆ ಸಿಗುತ್ತೆ. ಸೌದೆ ಹಾಕಿದೀವಿ. ಡೀಸೆಲ್ ಹಾಕ್ತಾ ಇದ್ದೀನಿ ಸರ್. ಯಾವ್ದ್ರ ಮೇಲೆ? ಬರೀ ಸೌದೆ ಮೇಲೆ ಡೀಸೆಲ್ ಹಾಕೋದು. ಏನು ಒಂದು 3 ಸ್ಪೂನ್ ಡೀಸೆಲ್ ಹಾಕ್ತೀವಿ ಸರ್, ಅಷ್ಟೇ. ಜಾಸ್ತಿ ಏನು ಹಾಕಲ್ಲ. ಈಗ ಡೀಸೆಲ್ ಹಾಕ್ಬೇಕು ಅಂತೇನಿಲ್ಲ, ನೋಡ್ತಾ ಇರುವಂಥ ವಿಷಯಗಳು ಹೇಳ್ತಾ ಇರೋದು. ಆಕ್ಚುಲಿ ನಿಮ್ಮ ಹತ್ರ ಸೀಮೆಣ್ಣೆ ಹಾಕ್ಬೋದು. ಡೀಸೆಲ್ ಇದ್ರೆ ಡೀಸೆಲ್ ಹಾಕಿ, ಪೆಟ್ರೋಲ್ ಮಾತ್ರ ಹಾಕ್ಬೇಡಿ ಅಷ್ಟೇ ಸರ್. ಈಗ ಹಚ್ಚಿದ್ದೀನಿ. ಈ ಪೇಪರ್ನ ಇಲ್ಲಿ ಹಾಕ್ತಿದ್ದೀನಿ.
ಅಷ್ಟೇ ಸರ್. ಓಕೆ, ಇನ್ನು ನಿಮಗೆ ಬೇಗ ಹತ್ಕೊಬಿಡುತ್ತೆ. 1 ನಿಮಿಷ ಮಾತ್ರ ಇದು ಈ ಥರ ಹೊಗೆ ಬರುತ್ತೆ, ಆಮೇಲೆ ಕಮ್ಮಿ ಆಗುತ್ತೆ. ಯಾವಾಗ ಗಾಳಿ ಆನ್ ಮಾಡ್ತೀವಿ ನಾವು ಗ್ಯಾಸ್ ಥರ ಜನರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ ನೋಡಿ. ಈ ಗಾಳಿ ಆನ್ ಮಾಡ್ತೀವಿ ನೋಡಿ, ಇಲ್ಲಿ ನೋಡಿ ಯಾವ ಥರ ಬರ್ರ ಅಂತ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೌಂಡ್ ನೋಡಿ ಸರ್ ಅದರದ್ದು. ಹಾಂ, ಸೇಮ್ ಗ್ಯಾಸ್ ಥರನೇ ಉರಿಯೋಕ್ಕೆ ಸ್ಟಾರ್ಟ್ ಗ್ಯಾಸ್ ಥರನೇ ಒಂದು ಸೌಂಡ್ ಬರೋ ಸ್ಟಾರ್ಟ್ ಆಯ್ತು ಇವಾಗ. ಸ್ಟಾರ್ಟ್ ಆಯ್ತು ಸರಿ, ಯಾವ ಗಾಳಿ ಬೀಸಿದ್ರು ಕೆಡಲ್ಲ ಇದು. ಯಾವುದೇ ಕಾರಣಕ್ಕೂ ಕೆಡಲ್ಲ. ಯಾವ ಸಿಲಿಂಡರ್ ರೇಟ್ ಜಾಸ್ತಿ ಆದರೂ ಕೂಡ ಟೆನ್ಷನ್ ಆಗಲ್ಲ ಸರ್. ಏನು ಗೊತ್ತೇ, ಇದು ಟ್ರಿಪ್ಪಿಗೆ ಬೇಕಾದ್ರೆ ತೊಗೊಂಡೋಗ್ಬೋದು, ಮತ್ತು ರೋಡ್ ಸೈಡಲ್ಲಿ ಇರೋವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಈಗ ಹೌದು ಸರ್, ಹೇಳಿದ ಅದೊಂದು ಒಳ್ಳೆ ಪಾಯಿಂಟೇನೆ. ಆ್ಯಕ್ಚುಲಿ ಈಗ ಹೊರಗಡೆ ಔಟಿಂಗ್ ಹೋಗೋರು, ಟ್ರಿಪ್ ಹೋಗೋಂಥವ್ರಿಗೆಲ್ಲ ಇದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಅವ್ರಿಗೆ ಈಗ ನಿಮಗೆ ಹೊರಗಡೆ ಹೋಗೋಂಥವ್ರಿಗೆ ಈಗ ಎಲ್ಲರೂ ಹೋಟ್ಲೇ ಸಿಗಲ್ಲ ಅಂತ ಕಡೆ ಒಂಚೂರು ಅಲ್ಲಿ ಏನೇನು ರೇಷನ್ ತೊಗೊಂಡೋಗಿ ಅಲ್ಲೇ ನೀವು ಬಾತು, ಇಡ್ಲಿ ಇಲ್ಲ ಏನಾದರೂ ಒಂದು ಸಣ್ಣ ಪುಟ್ಟ ಐಟಮ್ ಮಾಡ್ಕೋಬೋದು, ರೈಸ್ ಮಾಡ್ಕೋಬೋದು ಅರ್ಜೆಂಟಿಗೆ. ಮತ್ತೆ ನೀವು ಹೊರಗಡೆ ಇಟ್ಕೊಂಡು ಇದರಲ್ಲಿ ಗೋಬಿ ಮಾಡ್ಬೋದು, ಮತ್ತೆ ಪಾನಿಪುರಿ ಮಸಾಲ ಮಾಡ್ಬೋದು, ಫಿಶ್ ತವಾ ಫ್ರೈ ಮಾಡ್ಬೋದು, ಅದಕ್ಕೆಲ್ಲದಕ್ಕೂ ಆಗುತ್ತೆ ಸರ್ ಈಗ. ಸೊ ಇದೇ ಥರ ಇಲ್ಲಿರುವಂಥ ಎಲ್ಲ ಸ್ಟವ್ಗಳು ಸೇಮ್ ಪ್ರೊಸೀಜರ್ ಅಲ್ಲ ಸರ್? ಸೇಮ್ ಪ್ರೊಸೀಜರ್, ಎಲ್ಲ ಸೇಮ್ ಪ್ರೊಸೀಜರ್. ನಿಮಗೆ ಹೋಟ್ಲಲ್ಲೂ ಕೂಡ ತೋರಿಸಿದ್ನಲ್ಲ ಈಗ ಮಾದೇಶ್ವರ ಕ್ಯಾಂಟೀನಲ್ಲಿ. ಓಕೆ, ಹೌದೌದು. ಮತ್ತೆ ಸರ್ ಇದು ಸ್ಟ್ಯಾಂಡ್ಸ್ಗಳೆಲ್ಲ ಇದು ದೊಡ್ಡದಕ್ಕೆ ಸ್ಟ್ಯಾಂಡ್ಗಳು ಸರ್, ಎತ್ತಕ್ಕಾಗಲ್ಲ, ಅದಕ್ಕೋಸ್ಕರ ಅಲ್ಲಿ ಇಟ್ಬಿಟ್ಟಿದ್ದೀವಿ ನೋಡಿ. ನಮ್ಮ ಗೋಡನಲ್ಲಿ ಫುಲ್ ಇರುತ್ತೆ ಯಾವಾಗಲೂ. ನೋಡ್ತಾ ಇರೋ ವೀಕ್ಷಕರೇ, ಸೊ ನೀವೇನೀಗ ಅಲ್ಲಿ ಹೋಟೆಲ್ ಎಲ್ಲ ನೋಡಿದ್ರು ಅದು ಸ್ಟಾಕ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಆ್ಯಕ್ಚುಲಿ ನೀವೊಂದು ಕೊರಿಯರ್ ಕೂಡ ಸರ್, ಕೊರಿಯರ್ ಎಲ್ಲ ಇದೆ ಸರ್ ಇದು VRL ಟ್ರಾನ್ಸ್ಪೋರ್ಟ್ ಮುಖಾಂತರ ಅವ್ರ ಊರಿಗೆ ಕಳಿಸ್ಕೊಡ್ತೀನಿ ಸರ್. ಓಕೆ, ಇಲ್ಲೇ ಬಂದವರು ತೊಗೋಬೋದು ಅಥವಾ ಸೊ ಕೊರಿಯರ್ ನೀವು ಕಳಿಸ್ಕೊಡ್ತೀನಿ. ಓಕೆ, ಬೇರೆ ಇನ್ನೇನು ಸಮಸ್ಯೆ ಬರಲ್ಲ. ಸಮಸ್ಯೆ ಬಂದರೆ ಅದಕ್ಕೆ ನಾವೇ ಸ್ಪಂದಿಸ್ತೀವಿ. ಕೆಳಗಡೆ ಮೋಟ್ರ್ ಹೋದರೆ 60 ರೂಪಾಯಿ, ಸ್ಪೀಡ್ ಕಂಟ್ರೋಲರ್ ಹೋದರೆ 160 ರೂಪಾಯಿ. ಅದನ್ನು ನಾವೇ ನಿಮ್ಗೆ ಕಳಿಸ್ಕೊಟ್ರೆ ನಿಮ್ಗೆ ಗೊತ್ತಿದ್ರೆ ನೀವೇ ಮಾಡ್ಕೋಬೋದು, ಇಲ್ಲಾಂದರೆ ಪಕ್ಕದಲ್ಲಿ ಮಿಕ್ಸಿ ರಿಪೇರಿ ಮಾಡೋದ್ರೆ ಅವ್ರ ಹತ್ರ ಕೂಡ ಮಾಡಿಸ್ಕೋಬೋದು. ಸರ್ ಈಗ ಬಲ್ಕಾಗಿ ಆರ್ಡರ್ ಬೇಕು ಅಂದ್ರೆ ಸೊ ನಿಮ್ಮ ಕಡೆಯಿಂದ ಸಪ್ಲೈ ಸಿಗುತ್ತೆ? ನಮ್ಮ ಹತ್ರ ಹೋಲ್ಸೇಲ್ ಕೂಡ ಸಿಗುತ್ತೆ ಸರ್, ಹೋಲ್ಸೇಲಾಗಿ ಕೂಡ ಸಿಗುತ್ತೆ. ಯಾಕಂದರೆ ನಮ್ಮ ಹತ್ರ ಸ್ಟಾಕ್ ಇರೋದು ನೋಡ್ತಿದ್ದೀರಲ್ಲ ನೋಡಿ, ಎಲ್ಲ ಸ್ಟಾಕ್ ಎಷ್ಟಿದೆ, ತುಂಬ ಇದೆ. ಅಕಸ್ಮಾತ್ ಸರ್ ಸ್ಟಾಕ್ ಇಲ್ಲ ಕೂಡ ನೀವು ಎಷ್ಟು ದಿನದಲ್ಲಿ ಕೊಡ್ತೀವಿ? 1 ದಿವಸ 2 ದಿವಸದಲ್ಲಿ ಕೊಟ್ಬಿಡ್ತೀವಿ. ಓಕೆ ಸರ್. ಸರ್ ತುಮಕೂರಲ್ಲಿ ಸಿದ್ಧಗಂಗಾ ಮಠದಲ್ಲಿ ಚಿಕ್ಕ ಬುದ್ಧಿಯವರವರಲ್ಲ ಈಗ ಅಟ್ ಪ್ರೆಸೆಂಟು, ಓಕೆ, ಅವ್ರಿಗೆ ಸರ್ ನಮ್ಮಲ್ಲೇ ಅವ್ರಿಗೆ ಅಡುಗೆ ಮಾಡಿ ಊಟ ಬಡಿಸೋದು. ಮತ್ತೆ ಅವ್ರ ಕಡೆ ಕೆಲಸ ಮಾಡೋರು ಒಂದು 10 ಜನ ತೊಗೊಂಡಿದ್ದಾರೆ. ಅದು ನಮ್ದು ನೋಡ್ಬಿಟ್ಟು ಈಗ ನಮ್ಮ ಒಲೆ ಇಷ್ಟ ಆಗಿ ಅವರು ತೊಗೊಂಡಿದ್ದಾರೆ. ಕಿಲೋಮೀಟ್ರ್ ತಾರಾ ಮೇಡಮ್ ಅವ್ರು ಕೊಟ್ಟಿದ್ದೀವಿ. ನನಗೆ ಜ್ಞಾಪನ ಬರೋಂಗೆ ಹೇಳ್ತೀನಿ ಸರ್. ಅದು ಬಿಟ್ಟು ನಿಮಗೆ ಸಂಡೂರು ಶಾಸಕರು ಅನಿಲ್ ನಾಡು ಅವ್ರು ತೊಗೊಂಡಿದ್ದಾರೆ. ಶಿವರಾಜ್ ಕುಮಾರ್ ಬೊಮ್ಮಾಯಿ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾರಲ್ಲ ಅವ್ರು ತೊಗೊಂಡಿದ್ದಾರೆ. ಅಶ್ವಿನ್ ಕುಮಾರ್ ಅವ್ರು ತೊಗೊಂಡಿದ್ದಾರೆ. ಮತ್ತೆ ಕಲಾ ಮಧುಮದವ್ರು ತೊಗೊಂಡಿದ್ದಾರೆ. ಸುಮಾರು ಜನ ಈ ಥರ ನಮ್ಮ ಹತ್ರ ತೊಗೊಂಡಿದ್ದಾರೆ ಸರ್. ನನಗೆ ಸಡನ್ ಆಗಿ ಏನು ಜ್ಞಾಪನ ಬರ್ತದೆ ಅದನ್ನು ಹೇಳ್ತಾ ಇದ್ದೀನಿ. ಅದು ಹೆಲ್ತ್ ಪರ್ಪಸ್ಗೆ ಅವ್ರಿಗೆಲ್ಲರೂ ಬೆಸ್ಟ್ ಅಂತ ಅನ್ಸಿ ಅವರು ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ. ಕೆಲವರು ಸ್ನಾನ ಮಾಡ್ಲಿಕ್ಕೆ ತಗೊಂಡಿದ್ದಾರೆ, ಕೆಲವರು ಅಡುಗೆ ಮಾಡ್ಕೊಳಕ್ಕೆ ತಗೊಂಡಿದ್ದಾರೆ. ಓಕೆ, ಕಮರ್ಷಿಯಲ್, ರೆಸಿಡೆನ್ಷಿಯಲ್, ಸೊ ಹಳ್ಳಿಗಳಲ್ಲಿ, ಸಿಟಿ ಎಲ್ಲ ಕಡೆ ಇದನ್ನ ಬಳಕೆ ಬರ್ತಾ ಇದೆ. ಬರ್ತಾ ಇದೆ ಸರ್, ಬರ್ತಾ ಇದೆ, ಸ್ಲೋ ಆಗಿ ಬರ್ತಾ ಇದೆ. ಜನಗಳಿಗೆ ಒಂದು ಸ್ವಲ್ಪ ಇವಾಗ ಅವೇರ್ನೆಸ್ ಕ್ರಿಯೇಟ್ ಆಗ್ತಿದೆ. ಸೊ ಸೌದೆ ಒಲೆಯಿಂದ ಎಷ್ಟು ಉಪಯೋಗ ಇದೆ ಅಂತ ತುಂಬಾ ಹೋಟೆಲ್ಗಳು ನೋಡ್ತೀವಿ ನಾವು ಕೂಡ. ಎಲ್ಲ ಕಡೆ ಸೌದೆ ಒಲೆ ಊಟದಲ್ಲಿ ತುಂಬಾ ಜನ ಇರ್ತಾರೆ. ಸೊ ವೆಜ್ ಹೋಟೆಲ್ ಆಗಲಿ, ನಾನ್ ವೆಜ್ ಹೋಟೆಲ್ ಆಗಲಿ, ಸೌದೆ ಒಲೆ ಊಟ ಅಂದಾಗ ತುಂಬಾ ಜನ ಇಷ್ಟಪಡ್ತಾರೆ. ಹೌದು ಸರ್, ಹೌದು ಸರ್. ಲೊಕೇಶನ್ ಎಲ್ಲಿ ಬರ್ತಿದ್ದು ಸರ್? ನಾವಿರೋದು ನಜರ್ಬಾದಲ್ಲಿ, ಮೈಸೂರು ನಜರ್ಬಾದು. ಚಾಮುಂಡಿ ಸ್ಟೇಡಿಯಂ ಆಪೋಸಿಟಲ್ಲಿ ನಮ್ಮ ಗೋಡನ್ ಇರೋದು. ಮತ್ತು ನಮ್ಮ ಗೋಡನ್ ಅಡ್ರೆಸ್ ಬಂದು ನಜರ್ಬಾದ್, ಮೈಸೂರು, ಪೀರ್ ಖಾನ್ ರೋಡ್. ಓಕೆ ಸರ್. ಡೆಲಿವರಿ ಕೂಡ ಅವೈಲೇಬಲ್ ಇದೆಯಾ? ಡೆಲಿವರಿ ಕೂಡ ಅವೈಲೇಬಲ್ ಇದೆ. ಸೊ ಇಲ್ಲಿವರೆಗೆಲ್ಲ ಡೆಲಿವರಿ ಕೊಡ್ತೀರಾ ನೀವು? ಸರ್ ಅಪ್ ಟು ಇವಾಗ 4 ವರ್ಷದಿಂದ ನಾವು ಮಾಡಿರೋದ್ರಿಂದ ಎಲ್ಲ ಕಡೆ ಆಲ್ಮೋಸ್ಟ್ ಆಲ್ ಕರ್ನಾಟಕ ಪೂರ್ತಿ ಕವರ್ ಮಾಡಿದ್ದೀವಿ. ಅಪ್ ಟು ಗೋವಾ ಗಂಟ ಹೋಗಿದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಫೇಮಸ್ ಮೈಸೂರು ಸೌದೆ ಒಲೆ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಹಾಗೆ ಇದನ್ನು ನೀವು ಆರ್ಡರ್ ಮಾಡಬೇಕು, ತಗೋಬೇಕು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಬರ್ತಾರಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾರೆ. ಹಾಗೆ ನಮ್ಮ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇನ್ಸ್ಟಾ ಚಾನಲ್ನ ಸಬ್ಸ್ಕ್ರೈಬ್, ಫಾಲೋ, ಲೈಕ್, ಶೇರ್ ಮಾಡಿ. ಥ್ಯಾಂಕ್ ಯು.